ಇದೇ ಮೊದಲ ಬಾರಿಗೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ನವೆಂಬರ್ 22 ಮತ್ತು 23, 2024 ರಂದು ಮೊಟ್ಟಮೊದಲ ಬಾರಿಗೆ UIBFF ಮಿಸ್ಟರ್ ಮತ್ತು ಮಿಸ್ ವರ್ಲ್ಡ್ ಬಾಡಿಬಿಲ್ಡಿಂಗ್ ಸ್ಪರ್ಧೆ ಆಯೋಜಿಸಲಾಗುತ್ತಿದೆ. UIBFF ಸಂಸ್ಥೆ ಮತ್ತು ಪ್ಲಾನೋಟೆಕ್ ಇವೆಂಟ್ ಮ್ಯಾನೇಜ್ಮೆಂಟ್ ಜೊತೆಗೂಡಿ ಅತ್ಯುತ್ತಮ ಹಾಗೂ ಜನಪ್ರಿಯ ದೇಹದಾರ್ಢ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದೆ. ಈ ಸ್ಪರ್ಧೆಗೆ ಬಹುಮಾನವಾಗಿ 15 ಲಕ್ಷ ರೂಪಾಯಿ, ನಗದು, ಪದಕ, ಟ್ರೋಫಿ ಹಾಗೂ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಸ್ಪರ್ಧೆಗೆ ವಿಶ್ವದ ನಾನಾ ದೇಶಗಳಿಂದ ದೇಹದಾರ್ಢ್ಯ ಪಟುಗಳು ಭಾಗವಹಿಸಲಿದ್ದಾರೆ ಎಂದು UIBFF ರಾಜ್ಯಾಧ್ಯಕ್ಷರು ಸಿದ್ದು ಯಾದವ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಎಲ್ಲ ಫೆಡರೇಷನ್ ಅವರು ಸೇರಿ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಅಂದರೆ ಪ್ರತಿಷ್ಠಿತ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ದಿನ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದ್ದಂಥ ರೀಜನಲ್ ಶೋಸ್, ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಇಲ್ಲಿರುವಂಥ ಎಲ್ಲ ತಮ್ಮ ಫೆಡರೇಷನ್ ರೆಪ್ರೆಸೆಂಟೇಟಿವ್ ಕೂಡ ಆರ್ಗನೈಸ್ ಮಾಡ್ತಿದ್ರು. ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಫಿಟ್ನೆಸ್ನಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಮತ್ತು ನಮ್ಮ ಭಾರತ ಎರಡನ್ನೂ ರೆಪ್ರೆಸೆಂಟ್ ಮಾಡುವಂಥ ಮಿಸ್ಟರ್ ಆ್ಯಂಡ್ ಮಿಸ್ ವರ್ಲ್ಡ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ಕಾಂಪಿಟೇಷನ್ ನವೆಂಬರ್ 22 ಮತ್ತು 23 2 ದಿನ ನಡೆಯುತ್ತೆ. ಈ ನಡೆಯುವಂಥ 2 ದಿನ ಕಾಂಪಿಟೇಷನಲ್ಲಿ ನಮ್ಗೆ ಆಲ್ರೆಡಿ 10 ದೇಶದಿಂದ ಕನ್ಫರ್ಮೇಷನ್ ಸಿಕ್ಕಿದೆ ಅಥ್ಲೆಟ್ಸ್ ಬರ್ತಾ ಇರೋದು. ಅದು ಮೊದಲನೇದಾಗಿ ಇಟಲಿ, ಜರ್ಮನಿ, ಸೌತ್ ಆಫ್ರಿಕಾ, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ್, ಶ್ರೀಲಂಕಾ. ನಮಗೆ ಇನ್ನೂ ಹಲವಾರು ಕಂಟ್ರೀಸಿಂದ ರಿಕ್ವೆಸ್ಟ್ ಬರ್ತಿದೆ. ಸೊ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೀವಿ. ಈಗ ನಮ್ಮ 10 ಕಂಟ್ರೀಸು ಪ್ಲಸ್ ನಮ್ಮ ಇಂಡಿಯಾದಲ್ಲಿ ನಾವೇನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಇವತ್ತು ಬಾಡಿ ಬಿಲ್ಡಿಂಗ್ ಶೋ. ಇದು ಒಂದು ಅಥ್ಲೀಟ್ಸ್, ನಮ್ಮ ಇಂಡಿಯಾದಲ್ಲಿರುವಂಥ ಬಾಡಿ ಬಿಲ್ಡರ್ಸು ಮುಂಚೆ ಇಲ್ಲಿಂದ ಯುರೋಪಿಯನ್ ಕಂಟ್ರೀಸ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅವ್ರಿಗಾಗ್ತಿದ್ದಂಥ ಫೈನಾನ್ಷಿಯಲ್ ಕ್ರೈಸಿಸ್ ಆಗಲಿ ಅಥವಾ ಅವ್ರಿಗಾಗ್ತಿದ್ದಂಥ ವೀಸಾ ಪಾಸ್ಪೋರ್ಟ್ ಪ್ರಾಬ್ಲಮ್ ಆಗಲಿ, ಇವತ್ತು ಅದನ್ನು ಎಲ್ಲಾನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾವಿವತ್ತು ಇಂಡಿಯಾದಲ್ಲಿ, ಅದು ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಎಲ್ಲ ಫೆಡರೇಷನ್, ನಮ್ಮ ಇವತ್ತು ಕರ್ನಾಟಕದಲ್ಲಿ 4-5 ಫೆಡರೇಷನ್ಗಳಿದೆ, ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಇವತ್ತು ಮಿಸ್ಟರ್ ವರ್ಲ್ಡ್ ಅಂಡ್ ಮಿಸ್ ವರ್ಲ್ಡ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈಗ ಒಂದು ಕಾಂಪಿಟೇಷನಲ್ಲಿ 15 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ಮೆಡಲ್ಸು, ಟ್ರೋಫೀಸು, ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲರೂ ಅವತ್ತಿನ ದಿನ ಸ್ಟೇ, ಫುಡ್ಡು ಮತ್ತು ನಾವು ಬಾಡಿ ಬಿಲ್ಡಿಂಗಲ್ಲಿ ಟ್ಯಾನಿಂಗ್ ಕಲರ್ ಅಂತ ಹೇಳ್ತೀವಿ ಬಾಡಿಗೆ, ಅದನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಈ ಎಲ್ಲ ಇನಿಷಿಯೇಟಿವ್ನ ನಾವು ತಗೊಳ್ತಾ ಇರೋದು ಬಂದು UIBFF ಫೆಡರೇಷನ್, ಅಂದರೆ ಯುನೈಟೆಡ್ ಇಂಟರ್ ಕಾಂಟಿನೆಂಟಲ್ ಫಿಟ್ನೆಸ್ ಫೆಡರೇಷನ್ ಮತ್ತು ಪ್ಲಾನೋಟೆಕ್ ಅಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ, ನಾವಿಬ್ಬರು ಸಹಭಾಗಿತ್ವದಲ್ಲಿ ಇವತ್ತು ಈ ಕಾಂಪಿಟೇಷನ್ನ ನಡೆಸ್ತಾ ಇದ್ದೀವಿ. ನಮಗೆ ಎಲ್ಲ ಬೇರೆ ಫೆಡರೇಷನ್ ಅವರು ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ. ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಮಾಡ್ತಿರೋ ಒಂದು ಏಕೈಕ ರೀಸನ್ ಅಂದರೆ, ನಮಗೆ ಕೋವಿಡಲ್ಲಾಗಲಿ ಮತ್ತು ಮುಂದೆ ಯಾವುದೇ ರೀತಿಯಾದ ಒಂದು ಪ್ಯಾಂಡಮಿಕ್ ಬಂದರೆ ಫಿಟ್ನೆಸ್ ಅನ್ನೋದನ್ನು ಫಸ್ಟ್ ಟಾರ್ಗೆಟ್ ಮಾಡ್ತೀವಿ. ಆದರೆ ನಾವು ಫಿಟ್ನೆಸ್ ಇಂಡಸ್ಟ್ರಿ ದೇಶಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಇವತ್ತು ಯಾರಿಗೂ ತಿಳ್ಕೊಂಡಿಲ್ಲ. ಪ್ರತಿಯೊಂದು ಜಿಮ್ ಅವರು IT ಫೈಲ್ ಮಾಡ್ತಿದ್ದಾರೆ, ಪ್ರತಿಯೊಂದು ಜಿಮ್ ಅವರು GST ರಿಟರ್ನ್ಸ್ ಕಟ್ತಿದ್ದಾರೆ. ನಮ್ಮಿಂದ ಕಾಂಟ್ರಿಬ್ಯೂಷನ್ ದೇಶಕ್ಕೆ ತುಂಬಾ ಇದೆ. ಬಟ್ ಆದರೆ ಇವತ್ತರೆಗೂ ನಮ್ಮ ರೆಕಗ್ನಿಷನ್ ತುಂಬ ಕಮ್ಮಿ ಇದೆ. ಅದರಿಂದ ಫಿಟ್ನೆಸ್ ಅವರು ಇವತ್ತಿನ ದಿನ ಫಿಟ್ನೆಸ್ ಇಂಡಸ್ಟ್ರಿನಲ್ಲಿ ಹಲವಾರು ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ. ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಗಿದೆ, ತುಂಬ ಜನಕ್ಕೆ ಇವತ್ತು ಒಂದು ಲೈಫ್ ಕೊಟ್ಟಿದೆ ಜಿಮ್ ಅನ್ನೋದು, ಫಿಟ್ನೆಸ್ ಅನ್ನೋದು. ಫ್ರೀಲ್ಯಾನ್ಸ್ ಪರ್ಸನಲ್ ಟ್ರೈನರ್ಸ್ ಆಗಿದ್ದಾರೆ. ಇವತ್ತೆಲ್ಲರೂ ಕೂಡ ಅವ್ರವ್ರ ಜೀವನನ ಕಟ್ಕೊಂಡಿದ್ದಾರೆ. ಜಿಮ್ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ, ನಿಮಗೂ ಕೂಡ ಗೊತ್ತಿರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ರು ಒಂದು ನಿಮ್ಮ ಮಕ್ಕಳು, ಹೆಣ್ಮಕ್ಳು, ಗಂಡ್ಮಗನು ಜಿಮ್ಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಹೋಗ್ತಿರ್ತಾರೆ. ಬಟ್ ಆದರೆ ಯಾರು ಕೂಡ ಜಿಮ್ನ ಇವತ್ತರೆಗೂ ಅಥವಾ ಫಿಟ್ನೆಸ್ ಇಂಡಸ್ಟ್ರಿನ ಇವತ್ತರೆಗೂ ಯಾರೂ ಹೋಗಲಿಲ್ಲ. ಅಂದರೆ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಯಾರು ಕೂಡ ಒಂದು ರೆಪ್ರೆಸೆಂಟ್ ಮಾಡಿ ಮಾತಾಡಿದ್ರು. ಇವತ್ತು ನಾವು ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಮಾಡೋದಕ್ಕೆ ಒಂದು ದೊಡ್ಡ ರೀಸನ್, ನಮ್ಮ ದೇಶದ ಅಥ್ಲೀಟ್ಸ್ ಇವತ್ತು ಫಿಟ್ನೆಸ್ ತುಂಬ ಫಾರ್ವರ್ಡ್ ಹೋಗಿದೆ. ತುಂಬ ಜನ ಅಥ್ಲೀಟ್ಸು ಇವತ್ತು ತುಂಬ ಸ್ಟ್ರಾಂಗ್ ಆಗಿ ಬಾಡಿನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಇವತ್ತು ನೀವು ನೋಡ್ತಾ ಇರ್ಬೋದು, ನಮ್ಮ ಬಾಡಿ ಬಿಲ್ಡರ್ಸ್ ಇಲ್ಲೇ ಇದ್ದಾರೆ. ಸೊ ಇವರೆಲ್ಲ ಆಲ್ರೆಡಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಮಾಡಿರುವಂಥವ್ರು. ಸೊ ಇದನ್ನ ನಾವು ಇನ್ನು ನೆಕ್ಸ್ಟ್ ಲೆವೆಲ್, ಇನ್ನು ಮುಂದಕ್ಕೆ ತಗೊಂಡೋಗಿ ವರ್ಲ್ಡ್ ಸ್ಟೇಜ್ನ ಕೊಟ್ಟು, ವರ್ಲ್ಡ್ ಸ್ಟೇಜಲ್ಲಿ ಅವರು ಗೆದ್ದಾಗ, ಅವ್ರಿಗೆ ಆ ಟೈಟಲ್ ಸಿಕ್ಕಾಗ ನಮ್ಮ ದೇಶದಲ್ಲೇ ಒಬ್ಬರು ಮಿಸ್ಟರ್ ವರ್ಲ್ಡ್ ಇದ್ದಾರೆ ಅನ್ನೋದನ್ನು ನಾವು ಪ್ರತಿಬಿಂಬಿಸ್ಬೋದು. ಇಷ್ಟು ದಿನ ಜರ್ಮನಿಗೆ ಹೋಗೋ ಇನ್ನೊಂದು ಕಡೆನೇ ಹೋಗಿ ನಾವು ಕಾಂಪಿಟೇಷನ್ ಮಾಡಿ ಬರ್ತಾ ಇದ್ವಿ. ಆದರೆ ಇವತ್ತು
ಅದೆಲ್ಲ ಇಲ್ಲೇ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು UIBFF ಮತ್ತು ಪ್ಲಾನೆಟೆಕ್ ಕಡೆಯಿಂದ ಈ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸ್ಟೇಟಲ್ಲಿ ಇರುವಂಥ 2-3 ಫೆಡರೇಷನ್ ಹೆಸರುವಾಸಿಯಾದ ಫೆಡರೇಷನ್ಗಳು ಬಂದು ಕಬ್ಬ, UKBFA ಮತ್ತು ಇನ್ನೊಂದು WFA. ಸೊ ಈ ಥರದ್ದೆಲ್ಲ ಒಂದು ಫೆಡರೇಷನ್ಗಳು ಒಗ್ಗಟ್ಟಾಗಿ ಇವತ್ತು ನಾವು ನಿಂತ್ಕೊಂಡು ಈ ಕಾಂಪಿಟೇಷನ್ನ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಂದ ಒಂದು ದೊಡ್ಡ ಪ್ರೋತ್ಸಾಹ. ಏನೂ ಇಲ್ಲ, ನಮ್ಮ ಬಗ್ಗೆ ಒಂದು ಒಳ್ಳೆ ಆರ್ಟಿಕಲ್, ನಾವು ಏನು ಮಾಡ್ತಾ ಇದ್ದೀವಿ, ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಒಳ್ಳೆ ಆರ್ಟಿಕಲ್ ಆಚೆ ಬರಬೇಕು. ಏನಾದರೂ ಕ್ವಶನ್ಸ್ ಇದ್ರೆ ಸರ್, ಏಜ್ ಗ್ರೂಪ್ ಅಂತ ಬಂದಾಗ 2 ಜೂನಿಯರ್ ಅಂಡ್ ಸೀನಿಯರ್ ಅಂತ ಮಾಡಿದೀವಿ. ಅದರಲ್ಲಿ 25 ವರ್ಷ ಒಳಪಟ್ಟವರಿಗೆ ಒಂದು ಕ್ಯಾಟಗರಿ ಮಾಡಿದ್ವಿ, ಒಂದು ಗ್ರೂಪ್ ಮಾಡಿದ್ವಿ. 25 ವರ್ಷ ಮೇಲ್ಪಟ್ಟವರು. ಇದು ಬಾಡಿ ಬಿಲ್ಡಿಂಗ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಇವತ್ತಿಂದು ಲಾಸ್ಟ್ 5-10 ಇಯರ್ಸ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಜೂನಿಯರ್ಸ್ ಅಂದ್ರೆ ಬಿಲೋ 25 ಇಯರ್ಸ್ ಬಾಡಿ ಬಿಲ್ಡರ್ಸ್ ತುಂಬಾ ಜಾಸ್ತಿ ಆಗಿದೆ. 25 ವರ್ಷ ಮೇಲ್ಪಟ್ಟವರು 40 ವರ್ಷದವರೆಗೂ ಕೂಡ ಅವರು ಹಳೆ ಬಾಡಿ ಬಿಲ್ಡರ್ಸ್ ಒಂದು 10-15 ವರ್ಷದಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರು. ಈ 2 ಕ್ಯಾಟಗರೈಸ್ ಮಾಡಿರೋದ್ರಿಂದ ಇಬ್ರಿಗೂ ಒಂದು ಆಪರ್ಚುನಿಟಿ ಮಿಸ್ಟರ್ ವರ್ಲ್ಡ್ ನಲ್ಲಿ ಒಂದು ಗೆಲ್ಲುವಂತ ಒಂದು ಅವಕಾಶ ಇರುತ್ತದೆ, ಟೈಟಲ್ ತಗೊಳ್ಳುವಂತ ಅವಕಾಶ ಕೂಡ ಇರ್ತದೆ. ಇದರಲ್ಲಿ ಈ ವುಮೆನ್ಸ್ ಕ್ಯಾಟಗರಿ ಕೂಡ ಮಾಡಿದ್ವಿ ಸ್ಪೆಷಲ್ ಆಗಿ. ಮಿಸ್ ವುಮೆನ್ಸ್ ಬಿಕಿನಿ, ವುಮೆನ್ಸ್ ಫಿಟ್ನೆಸ್ ಮತ್ತೆ ವುಮೆನ್ಸ್ ಅವ್ರದ್ದು ಓಪನ್ ಕ್ಲಾಸ್ ಅಂತ, ಅವ್ರದ್ದು ಯಾವ ಏಜ್ ಗ್ರೂಪ್ ಬರಲ್ಲ, ಎಲ್ಲ ಏಜ್ ಅವರು ಒಂದು ಗ್ರೂಪ್ ಆಗಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ಪಾರ್ಟಿಸಿಪೇಟ್ಸ್ ತುಂಬಾ ಕಮ್ಮಿ ಇರ್ತಾರೆ, ಯಾವಾಗ ಮೇ ಬಿ 10-15. ಆದ್ರಿಂದ ನಾವೇನ್ ಮಾಡ್ತೀವಿ, ಎಲ್ಲ ಒಂದು ಲೇಡೀಸ್ ಕ್ಯಾಟಗರಿ ಒಂದು ಗ್ರೂಪ್ ಮಾಡಿ ನಾವು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತೀವಿ. ಸರ್, ರಾಜ್ಯ ಸರ್ಕಾರ ಕ್ರೀಡಾ ಇಲಾಖೆಗೆ ಮನವಿ ಕೊಟ್ಟಿದ್ದಾರೆ ನಿಮಗೆ ಸ್ಪಾನ್ಸರ್ಗೆ ಅಥವಾ ಸಹಾಯಕ್ಕೆ? ಸರ್, ರಾಜ್ಯ ಸರ್ಕಾರನ ಅಪ್ರೋಚ್ ಮಾಡಿಲ್ಲ ಇನ್ನ. ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ, ಯಾಕಂದ್ರೆ ಇನ್ನು 3 ತಿಂಗಳು ನಮ್ಮ ಕಾಂಪಿಟೇಷನ್ ಇರೋದ್ರಿಂದ. ಆದ್ರೆ ನಮ್ಗೆ ರಾಜ್ಯ ಸರ್ಕಾರದ ಹೆಲ್ಪ್ ಅಂತೂ ಬೇಕು, ಯಾಕಂದ್ರೆ ಇದು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡ್ತಾ ಇರೋದು, ಆರ್ಟ್ ಆಫ್ ದಿ ಸಿಟಿನಲ್ಲಿ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಲಾಟ್ ಆಫ್ ಅದರ್ ಮೆಜರ್ಸ್ ಲೈಕ್ ಸೆಕ್ಯೂರಿಟಿ ಇರ್ಬೋದು, BBMP ಪರ್ಮಿಷನ್ಸ್ ಇರ್ಬೋದು. ಗವರ್ಮೆಂಟ್ ಸಪೋರ್ಟ್ ಇಲ್ಲದೆ ನಾವೇನು ಮಾಡಲ್ಲ. ಇದು ವರ್ಲ್ಡ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಫ್ರಮ್ ಸ್ಟೇಟ್. ನಾವು ನಮ್ಮ ಫೆಡರೇಷನ್ ಇಂದ ರೆಪ್ರೆಸೆಂಟ್ ಮಾಡ್ತಿರ್ಬೋದು, ಆದ್ರೆ ಇದರಲ್ಲಿ ನಮ್ಮ ರಾಜ್ಯದ್ದು ಕೂಡ ಒಂದು ಮುಖ್ಯ ಪಾತ್ರ ಇರ್ತದೆ. ಅಟ್ ದಿ ಸೇಮ್ ಟೈಮ್ ನಮ್ಮ ದೇಶ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಹೇಗೆ ಮೇಕ್ ಇನ್ ಇಂಡಿಯಾ ಆಗಲಿ, ಇಂಡಿಯಾ ಒಂದು ಗ್ಲೋಬಲ್ ಎಷ್ಟು ಹೆಸರು ಮಾಡಿದೆ, ಅದನ್ನ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಫಿಟ್ನೆಸ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಬೆಳೆದಿದೆ ಅನ್ನೋ ತೋರಿಸೋದಕ್ಕೋಸ್ಕರ ನಾವು ಈ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. 15 ಲಕ್ಷ ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ರಿ, ಇದನ್ನ ಕ್ಯಾಟಗರೀಸ್ ಇದೆ, ವುಮೆನ್ ಎಲ್ಲ ಹೇಗೆ, ಹೌ ಆರ್ ಯು ಡಿವೈಡಿಂಗ್ ಇಟ್, ಕ್ಯಾನ್ ಎಕ್ಸ್ಪ್ಲೈನ್? ಸರ್, 15 ಲಕ್ಷ ಕ್ಯಾಶ್ ಪ್ರೈಸ್ ನ ನಾವು ಗ್ರೂಪ್ ವೈಸ್ ಕೊಡ್ತೀವಿ. ಗ್ರೂಪ್ ವೈಸ್ ಮೊದಲನೇದು, 2ನೇ, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್ ಬಂದವರಿಗೆ ಅಲ್ಲಿ 15,000, 10,000, 5,000 ಆ ತರ ಕ್ಯಾಶ್ ಪ್ರೈಸ್ ಕೊಟ್ಟು ಟೈಟಲ್ ವಿನ್ ಆಗ್ತಾರೆ ನೋಡಿ, ಓವರ್ ಆಲ್ ಚಾಂಪಿಯನ್ ಆಗ್ತಾರಲ್ಲ, ಅಲ್ಲಿ ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಈ ತರ ಆಲ್ಮೋಸ್ಟ್ ನಮಗೆ 12ರಿಂದ 13 ಕ್ಯಾಟಗರೀಸ್ ಇದೆ. ಸೊ ಅಲ್ಲಿ ನಮಗೆ ಓವರ್ ಆಲ್ 15 ಲಕ್ಷ ರೂಪಾಯಿ ಖರ್ಚು ಅಲ್ಲಿದೆ ನಮ್ದು ಇನ್ವೆಸ್ಟ್ಮೆಂಟ್. ಅಟ್ ದಿ ಸೇಮ್ ಟೈಮ್ ನಾವು ಗ್ರೂಪ್ ವೈಸ್ ಏನು ಕ್ಯಾಶ್ ಪ್ರೈಸ್ ಕೊಡ್ತೀವಿ, ಅದು ಕೂಡ ಫಸ್ಟ್ ಸೆಕೆಂಡ್ ಪ್ರೈಸ್ ಅವ್ರಿಗೆ ಕ್ಯಾಶ್ ಪ್ರೈಸ್, ಮೆಡಲ್ಸ್, ಟ್ರೋಫೀಸ್, ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸೆಕೆಂಡ್ ಅಂಡ್ ಥರ್ಡ್ ಎಷ್ಟು ಕೊಡ್ತಾ ಇದ್ದೀವಿ? ಸೆಕೆಂಡ್ ಅಂಡ್ ಥರ್ಡ್, ಸೆಕೆಂಡ್ ಪ್ರೈಸ್ಗೆ 10,000, ಥರ್ಡ್ ಪ್ರೈಸ್ಗೆ 5,000. ಸರ್, ಮಾಸ್ಟರ್ಸ್ ಅನ್ನೋರಿಗೆ ಅಲ್ಲಿಂದ 40 ಮೇಲ್ಪಟ್ಟವ್ರಿಗೆ ಕಾಂಪಿಟೇಷನ್. ಅದಕ್ಕೆ ಅದಾದ್ಮೇಲೆ ಯಾವುದೇ ಏಜ್ ಕ್ರೈಟೀರಿಯಾ ಇಲ್ಲ. ಅವ್ರಿಗೆ 40+ ಯಾರೇ ಇದ್ರು ಕೂಡ 50+ ಆಗಿರ್ಬೋದು, 60+ ಆಗಿರ್ಬೋದು, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅದರಲ್ಲೂ ಕೂಡ ಒಂದು ಏನಂದ್ರೆ, ಈಗ ಎಷ್ಟೋ ಜನ ಕೆಲವರಿಗೆ ಒಂದು ಬಾಡಿ ಬಿಲ್ಡಿಂಗ್ ಒಂದು ಕ್ರೇಜ್ ಇರುತ್ತೆ, ಪ್ಯಾಷನ್ ಇರುತ್ತೆ. ಒಂದು ಏಜ್ ಆದ್ಮೇಲೆ ಅವರು ಅದನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವತ್ತಿನ ದಿನ ಅವರಿಗೆ ಎಲ್ಲೋ ಒಂದ್ ಕಡೆ ವರ್ಲ್ಡ್ ಟೈಟಲ್ ಆಗಲಿ, ನ್ಯಾಷನಲ್ ಟೈಟಲ್ ಆಗಲಿ ಆಗ್ಬೇಕು ಅನ್ನೋದು ಒಂದು ಆಸೆ ಇರುತ್ತಲ್ಲ, ಅದಕ್ಕೆ 40+ ಕ್ಯಾಟಗರಿ ಅಂತ ಮಾಡಿರ್ತೀವಿ. ಅಟ್ ದಿ ಸೇಮ್ ಟೈಮ್ ಸುಮಾರು ಜನ ಒಂದು 10-20 ವರ್ಷದಿಂದ ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡ್ ಬಂದಿರೋರಾಗ್ಲಿ, ಅವರೆಲ್ಲ ಕೂಡ ಇವತ್ತು ಮಾಸ್ಟರ್ಸ್ ಅಲ್ಲಿ ಆಡಿ ಮಿಸ್ಟರ್ ವರ್ಲ್ಡ್ ನ ಗೆಲ್ಬೇಕು ಅನ್ನೋದು ಕೂಡ ಅವ್ರಿಗೆ ನಾವು ಮಾತಾಡಿದಾಗ ಅವರಿಂದ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ. ಗೆಸ್ಟ್ ಆಗಿ ಈ ಸಲ ನಮಗೆ ನಮ್ಮ ಬಾಡಿ ಬಿಲ್ಡಿಂಗ್ ಫೆಡರೇಷನ್ಸ್ ಅಲ್ಲಿ, ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿನಲ್ಲಿ ತುಂಬಾ ಪಾಪ್ಯುಲರ್ ಫೇಸಸ್ ಬರ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ನಾವು ಈ ಸಲ ಸಿದ್ದರಾಮಯ್ಯ ಅವ್ರನ್ನ ಕರಿಬೇಕು ಅಂತಿದ್ದೀವಿ. ಅಟ್ ದಿ ಸೇಮ್ ಟೈಮ್ ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದಾಗ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ನ ಅಪ್ರೋಚ್ ಮಾಡಿ ಶೋಭಾ ಕರಂದ್ಲಾಜೆ ಅವ್ರನ್ನ ಕರಿಬೇಕು ಅಂತ. ನಮ್ಮ ಯಾವ ಕಂಪ್ಲೀಟ್ ಯಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾರೆ, ಅವ್ರು ಗೆಸ್ಟ್ ಆಗಿ ಬರ್ತಿದ್ದಾರೆ. ಸರ್, GST ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ? GST ನಮ್ದು 15% ಕಾಂಟ್ರಿಬ್ಯೂಷನ್ ಇದೆ ಫಿಟ್ನೆಸ್. ಅಲ್ಲ, ನೀವು ಹೇಳಿದ್ರಿ ಅವಾಗಲೇ, ನಾವು GST ನಾವು ಕಟ್ತಾ ಇದೀವಿ, ನಮಗೆ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇಲ್ಲ, ವಿ ಆರ್ ಸ್ಟ್ಯಾಂಡಿಂಗ್ ಆನ್ ಅವರ್ ಓನ್ ಅನ್ನೋ ತರ.
ಸೊ ಅದು ಅಂದಾಜು ಎಂಟೈರ್ ಕರ್ನಾಟಕದಿಂದ ಎಷ್ಟು GST ಹೋಗ್ತಾ ಇದೆ ಸರ್? ಸರಿಸುಮಾರು ಒಂದು 1,000 ಜಿಮ್ ಅಂತ ಒಂದು ಅಪ್ರಾಕ್ಸಿಮೇಟ್ ಇಟ್ಕೊಡೋಣ ಸರ್. 1,000 ಜಿಮ್ ಅಲ್ಲಿ, ಇದು ರೆಪ್ಯೂಟೆಡ್ ಜಿಮ್ ಬಗ್ಗೆ ನಾನು ಹೇಳ್ತಾ ಇರೋದು. ಮೀಡಿಯಂ ಜಿಮ್ ಅವರು ಕೂಡ GST ಐಟಿ ರಿಟರ್ನ್ಸ್ ಫೈಲ್ ಮಾಡ್ತಿದ್ದಾರೆ. ರೆಪ್ಯೂಟೆಡ್ ಜಿಮ್ 1,000 ಜಿಮ್ ಇದ್ರು ಕರ್ನಾಟಕದಲ್ಲಿ ಇವತ್ತು ಅವ್ರು 15% 10 ಲಕ್ಷಕ್ಕೆ 1,80,000 ಕಟ್ತಿದ್ದಾರೆ. 1,000 ಜಿಮ್ ಇಂದ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟಾಗುತ್ತೆ. ಇಷ್ಟು ನಾವು GST ಬರೀ 1,000 ಜಿಮ್ ಹೇಳ್ತಾ ಇದ್ದೀವಿ. ಈಗ ನಮ್ಮ ಥ್ರೂಔಟ್ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಒಂದು 5,000 10,000 5,000 8,000 ಜಿಮ್ ಇದೆ. ಆ ಜಿಮ್ಗಳಲ್ಲಿ ಹೆಚ್ಚು ಕಮ್ಮಿ 50% ಆಫ್ ದ ಜಿಮ್ಸ್ ಆರ್ ಪೇಯಿಂಗ್ ಐಟಿ ರಿಟರ್ನ್ಸ್ ಅಂಡ್ ದಿಸ್ ಒನ್ GST. ಸರ್, ಅಥ್ಲೀಟ್ಸ್ ನಮ್ಮ ಅಂದಾಜಿನ ಪ್ರಕಾರ ನಾವು ರೀಸೆಂಟ್ ಆಗಿ ಮಿಸ್ಟರ್ ಏಷ್ಯಾ ಡೆಲ್ಲಿನಲ್ಲಿ ನಮ್ಮ ಫೆಡರೇಷನ್ ಅವರು ಆರ್ಗನೈಸ್ ಮಾಡಿದಾಗ 400+ ಪಾರ್ಟಿಸಿಪೆಂಟ್ಸ್ ಇದ್ರು. ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಟ್ಲೀಸ್ಟ್ 600+ ಅಂತ. ಬಿಕಾಸ್ ಯಾಕಂದ್ರೆ ನಮ್ಮ ದೇಶದಿಂದಲೇ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಮಿಸ್ಟರ್ ವರ್ಲ್ಡ್ ಸ್ಟೇಜ್ ಅನ್ನೋದು ಈಸಿಯಾಗಿ ಸಿಗೋದಿಲ್ಲ. ತುಂಬಾ ಆಚೆ ಹೋಗಿ ಮಾಡೋಕೆ ತುಂಬಾ ಖರ್ಚು ಬರ್ತಿತ್ತು. ಮತ್ತೆ ಅದಕ್ಕೆ ಆದ ಒಂದಷ್ಟು ನಾರ್ಮ್ಸ್ ಇದಾವೆ. ಇಲ್ಲಿಂದ ಬೇರೆ ದೇಶಕ್ಕೆ ಹೋದಾಗ ಬಾಡಿ ಬಿಲ್ಡರ್ಸ್ ಅವ್ರು ಏನೇನು ಫೇಸ್ ಮಾಡಿದ್ದಾರೆ ಅನ್ನೋದು ಇಲ್ಲ ಎಲ್ಲರೂ ಇದ್ದಾರೆ. ಎಕ್ಸಾಂಪಲ್ಸ್ ಇಲ್ಲೇ ಇದೆ. ದೀಪಕ್ ಕಾವೇರಪ್ಪ ಅವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು, ರಫೀಕ್ ಅವರು ಕೂಡ, ಮತ್ತೆ ಇಮಾದ್ರಿ ಇವರು ತುಂಬಾ ದೊಡ್ಡ ಕೋಚ್. ಇವರು ಅಂಡರ್ ಒಂದು 40-50 ಜನ ಇವರು ಅಥ್ಲೀಟ್ಸ್ ಇದ್ದಾರೆ. ಇವಾಗ ನಮ್ಮ ರಜತ್ ಅವರು ಬಂದು ಮಿಸ್ಟರ್ ಇಂಡಿಯಾ ಅವ್ರಿಗೆ ಹೋಗಿದ್ದಾರೆ. ಸಲ್ಮಾನ್ ಅವರು ನಮ್ಮ ಸ್ಟೇಟ್ ಲೆವೆಲ್, ಇವರು ಇಂಟರ್ನ್ಯಾಷನಲ್ ಹೋಗಿದ್ದಾರೆ. ಇಲ್ಲೇ ಇರೋದು ಮೊನ್ನೆ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಹೋಗಿ ಯುರೋಪಿಯನ್ ಕಂಟ್ರಿನಲ್ಲಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ವಿನ್ ಆಗೋದು. ಅವರಿಂದ ಒಂದು ಸ್ಮಾಲ್ ಒಂದು ವರ್ಡ್ಸ್ ಕೇಳಿ ಎಷ್ಟು ಕಷ್ಟ ಇದೆ, ಹೋಗೋದೆಷ್ಟು ಕಷ್ಟ, ಬರೋದೆಷ್ಟು ಕಷ್ಟ, ಮಧ್ಯದಲ್ಲಿ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡೋದು ಅಂತ ಅವ್ರಿಗೆ ಮೈಂಡ್ ಕೊಡ್ತೀನಿ. ಸೊ ಈಗ ತಾವು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದೀವಲ್ಲ, ಈಗ ಎಷ್ಟೋ ಜನ ಮಾಡ್ತಾ ಇರ್ತಾರೆ ಇದೆಲ್ಲ. ಸೊ ನಿಮ್ಮ ಹತ್ರನೇ ಯಾಕೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕು? ನಿಮ್ಮ ಅಕ್ರಿಡಿಷನ್ಸ್ ಸರಿ, ಎಕ್ಸಾಕ್ಟ್ಲಿ ಸರ್. ಇದು ನಾನು ಮೊದಲನೇ ಹೇಳಿದಾಗೆ, ಇದು ನಾವು ಸ್ಟೇಟ್ ಲೆವೆಲ್ ಮಾಡಲಿ ನ್ಯಾಷನಲ್ ಲೆವೆಲ್ ಮಾಡಲಿ ನಮ್ಮದೇ ಆದಂಥ ಅಷ್ಟು ಅಥ್ಲೀಟ್ಸ್ ಬರ್ತಾರೆ. ಇದು ಕಾಮನ್. ವರ್ಲ್ಡ್ ಅಂತ ಮಾಡಿದಾಗ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದೇ ವರ್ಲ್ಡ್ ಟೈಟಲ್ಗೋಸ್ಕರ. ಆ ರೀಸನ್ಸ್ಗೋಸ್ಕರ ನಮ್ಮ ಫೆಡರೇಷನ್ ಬರ್ತಾರೆ. ಒಂದು ಎರಡನೇದು ನಾವು ಕೊಡ್ತಾ ಇರೋಂಥ ಕ್ಯಾಶ್ ಪ್ರೈಸ್. ಈ ಕ್ಯಾಶ್ ಪ್ರೈಸ್ ಇಂದ ಅವರಿಗೆ ನೆಕ್ಸ್ಟ್ ಕಾಂಪಿಟೇಷನ್ ಪ್ರಿಪರೇಷನ್ಗು ಅಥವಾ ಅವ್ರು ಅಲ್ಲಿಂದ ಖರ್ಚು ಮಾಡ್ಕೊಂಡ್ಬಂದಿರೋಕ್ಕೆ ಕೊಡುವಂಥ ಒಂದು ರೆಮ್ಯುನರೇಷನ್ ಆಗಿರ್ಬೋದು ಅಷ್ಟೇ. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಸಿಗುವಂಥ ಟೈಟಲ್ ಇಂದ ಇದೆಯಲ್ಲ ಮಿಸ್ಟರ್ ವರ್ಲ್ಡ್. ಇವತ್ತು ಪವನ್ ಶೆಟ್ಟಿ ಅವರು ಬಂದಿದ್ದಾರೆ, ಇಂಡಿಯಾ ಕೂತಿದ್ದಾರೆ, ಮಿಸ್ಟರ್ ವರ್ಲ್ಡ್ ಅಲ್ಲೇ ಇದ್ದಾರೆ. ಅವರು ಕೂಡ ಒಬ್ಬನಲ್ಲಿ ಜರ್ಮನಿನಲ್ಲಿ ಹೋಗ್ಬಿಟ್ಟು ಮಿಸ್ಟರ್ ವರ್ಲ್ಡ್ ಟೈಟಲ್ ವಿನ್ ಆಗಿ ಬಂದಿದ್ರು. ನಿಮ್ಮ ಫೆಡರೇಷನ್ಗೆ ಸ್ಥಾನಮಾನಗಳೇನು ಸರ್ಕಾರದಲ್ಲಿ? ಸರ್, ಸರ್ಕಾರದಿಂದ ನಾನು ಹೇಳ್ದಂಗೆ ಯಾವ ಒಂದು ಫೆಸಿಲಿಟೀಸ್ ಆಗಲಿ ಸ್ಥಾನಮಾನ ಆಗಲಿ ಬಾಡಿ ಬಿಲ್ಡಿಂಗ್ ಫೆಡರೇಷನ್ಗೆ ಇವತ್ತಿಗೂ ಕೊಟ್ಟಿಲ್ಲ. ಆಥರೈಸೇಷನ್ ಒಂದು ಕೊಡಿಸ್ತಾರೆ ಅಷ್ಟೇ. ಒಂದು ಆಥರೈಸ್ಡ್ ಒಂದು ಫೆಡರೇಷನ್ ಅಂತ ಹೇಳ್ತಾರೆ. ಯಾರು ಕೂಡ ಇವತ್ತವರೆಗೂ ಮುಂದೆ ಬಂದು ಬಾಡಿ ಬಿಲ್ಡಿಂಗ್ ಫೆಡರೇಷನ್ಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಥವಾ ಅದೊಂದು ನೆಕ್ಸ್ಟ್ ಲೆವೆಲ್ ಏನಾಗಿದೆ ಗೊತ್ತಾ ಸರ್? ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ಹೇಳ್ತೀನಿ, ಸುಮಾರು ಜನ ಇವತ್ತು ಏಷ್ಯಾ ಪೆಸಿಫಿಕ್ ಹೋಗಿ ಮಿಸ್ಟರ್ ವರ್ಲ್ಡ್, ಮಿಸ್ಟರ್ ಏಷ್ಯಾ ಪೆಸಿಫಿಕ್ ಎಲ್ಲ ವಿನ್ ಆಗಿದೆ. ಯಾರು ಕೂಡ ಮಾರನೇ ದಿನ ಬರ್ತಾರೆ, ಟಿವಿನಲ್ಲಿ 2 ದಿನ ಕಾಣಿಸ್ಕೊಳ್ತಾರೆ ಅಷ್ಟೇ. ಬಟ್ ಗೌರ್ಮೆಂಟ್ ಕಡೆಯಿಂದ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರಿಗೊಂದು ಒಳ್ಳೆ ಅವಾರ್ಡ್ ಕೊಟ್ರೆ ಇನ್ನು ಮುಂದಿನ ದಿನಗಳಲ್ಲಿ ಬಾಡಿ ಬಿಲ್ಡರ್ಸ್ ಜಾಸ್ತಿ ಆಗ್ತಾರೆ. ಬೇರೆ ದೇಶಕ್ಕೆ ಹೋಗಿ ವರ್ಲ್ಡ್ ಕಪ್ ವಿನ್ ಆಗುವಂತ ಚಾನ್ಸಸ್ ಇರ್ತದೆ. ಅದ್ರ ಜೊತೆ ಏನಾಗುತ್ತೆ ಗೊತ್ತಾ ಸರ್? ವರ್ಲ್ಡ್ ಟೈಟಲ್ ವಿನ್ ಆಗೋದು ದೊಡ್ಡ ವಿಷಯ ಅಲ್ಲ. ಗೌರ್ಮೆಂಟ್ ಅವರು ನಮಗೆ ಫ್ಯೂಚರ್ ಅಲ್ಲಿ ಯಾವ ತರ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಬೇಕಾಗಿರುವಂಥದ್ದು. ಇವಾಗ ನೋಡಿ, ಈಗ ಎಷ್ಟೋ ಜನ ಅವ್ರಿಗೆ ಕೆಪಬಿಲಿಟಿ ಇರ್ತದೆ ಪಾರ್ಟಿಸಿಪೇಟ್ ಮಾಡಬೇಕು ವರ್ಲ್ಡ್ಗೆ ಅಂತ, ಬಟ್ ಫಿನಾನ್ಷಿಯಲಿ ಅವ್ರಿಗೆ ಡೌನ್ ಇರ್ತದೆ. ಇಲ್ಲಿಂದ ಹೋಗೋದಕ್ಕೆ ಸುಮಾರು ಕಂಡೀಷನ್ಸ್ ಇರ್ತದೆ. ಸೊ ಇಂಥ ಸಮಸ್ಯೆ ಇರುವಾಗ ತಾವು ವೀಸಾ ಅಂಡ್ ಪಾಸ್ಪೋರ್ಟ್ ಪ್ರಾಬ್ಲಮ್ ಕೂಡ ಹೇಳಿದ್ರಿ. ಸ್ವಲ್ಪ ವೀಸಾ ಅಂಡ್ ಪಾಸ್ಪೋರ್ಟ್ ಪ್ರಾಬ್ಲಮ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಟ್ಟು ಸರ್ಕಾರಕ್ಕೆ ಏನ್ ಬೇಡಿಕೆ ಇಡ್ತೀರಿ ಈ ತರ ಸಮಸ್ಯೆಗಳಿಗೆ ಅದನ್ನ ಸ್ವಲ್ಪ ಹೇಳ್ಬಿಟ್ಟು. ಓಕೆ ಸರ್, ವೀಸಾ ಯೂಶಲಿ ನಿಮ್ಗೆ ಗೊತ್ತು, ಇಲ್ಲಿಂದ ನಾವು ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದಷ್ಟು ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಸೊ ಆ ದುಡ್ಡು ನಾವು ಪ್ರಿಪ್ರೇಷನ್ಗೆ ಹೆಚ್ಚು ಕಮ್ಮಿ 2ರಿಂದ ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀವಿ. ಡಿಪೆಂಡ್ಸ್ ಆನ್ ದ ಬಾಡಿ ಬಿಲ್ಡರ್. ಇಲ್ಲಿಂದ ವರ್ಲ್ಡ್ ಸ್ಟೇಜ್ಗೆ ಹೋಗ್ಬೇಕು ಅಂದಾಗ ಅಲ್ಲಿಂದ ಬಂದಿರೋ, ಈಗ ಫಾರ್ ಎಕ್ಸಾಂಪಲ್ US ಆಗಲಿ, ಚೈನಾದಲ್ಲಾಗಲಿ, ಅಥವಾ ನಮ್ಮ ಸಿಂಗಾಪುರ್, ಈ ಥರ ಏಷ್ಯನ್ ಕಂಟ್ರೀಸ್ ಅಲ್ಲಿ ಬಾಡಿ ಬಿಲ್ಡಿಂಗ್ಗೆ ಸಿಕ್ಕಾಪಟ್ಟೆ ಮನ್ನಣೆ ಕೊಡ್ತಾರೆ. ಇವತ್ತು ಅಮೆಚೂರ್ ಒಲಿಂಪಿಯಾ ಅಂತ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನಡೆಯುತ್ತೆ US ಅಲ್ಲಿ. ಪ್ರತಿ ವರ್ಷ ನಡೆಯೋದ್ರಿಂದ ನಮ್ಮ ಒಂದು ಬಾಡಿ ಬಿಲ್ಡರ್ಸ್ ಇವತ್ತವರೆಗೂ ಅಲ್ಲಿ ರೀಚ್ ಆಗಲಿಲ್ಲ. ಯಾಕಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಕಮ್ಮಿ, ಮತ್ತೆ ಪ್ರಿಪರೇಷನ್ಗೆ ನಾನು ಹೇಳಿದಾಗ 5-6 ಲಕ್ಷ ಬೇಕಾಗುತ್ತೆ. ಫುಲ್ ಕಂಪ್ಲೀಟ್ ಫ್ಯಾಮಿಲಿಯಿಂದ ಆಚೆ ಇದ್ದು ಡೆಡಿಕೇಟೆಡ್ ಆಗಿ ವರ್ಕೌಟ್ ಮಾಡಿ ಇಲ್ಲಿಂದ ಅಲ್ಲೋಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಟ್ಲೀಸ್ಟ್ 1 ವರ್ಷ ಆದ್ರೂ ಎಫರ್ಟ್ಸ್ ಹಾಕ್ಲೇಬೇಕಾಗುತ್ತೆ. ಸೊ ಎಲ್ಲದಕ್ಕೂ ಇಷ್ಟೆಲ್ಲ ಮಾಡಿದ ಮೇಲೆ ಅವ್ರು ಹೋಗಿ ವಿನ್ ಆಗಿ ಬಂದಾಗ ಅವ್ರಿಗೆ ಸಿಗುವಂತ ರೆಕಗ್ನಿಷನ್ ತುಂಬಾ ಕಮ್ಮಿ. ಡಿಮ್ಯಾಂಡ್ಸ್ ಸರ್ಕಾರದ ಮುಂದೆ ಇದೆ ಅಂತ ಕೇಳ್ತಾರೆ. ಹೌದು, ಸರ್ಕಾರದವರು ನಮಗೆ ಈ ಮುಂದಿನ ದಿನಗಳಲ್ಲಿ ಈ ತರ ಒಂದು ಕಾಂಪಿಟೇಷನ್ ಮಾಡಿದಾಗ ನಮ್ಮ ಜೊತೆ ಇದ್ದು ನಾವು ಈ ತರ ವರ್ಲ್ಡ್ ರೆಪ್ರೆಸೆಂಟ್ ಮಾಡ್ತೀವಿ, ಮುಂದೆ ಇಂಟರ್ನ್ಯಾಷನಲ್ ಮಾಡ್ತೀವಿ, ಯಾವುದೋ ಈ ತರ ಒಂದು ಕಾಂಪಿಟೇಷನ್ ಮಾಡಿದಾಗ ಸರ್ಕಾರದವ್ರು ನಮ್ಮ ಜೊತೆ ಇದ್ದಾಗ ಈ ಬಾಡಿ ಬಿಲ್ಡರ್ಸ್ಗೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಒಂದು ಮಾರಲ್ ಸಪೋರ್ಟ್ ಇರ್ತದೆ. ನಮ್ಮ ಸರ್ಕಾರ ನಮ್ಮ ಜೊತೆ ಇದೆ. ಇವತ್ತು ನೋಡಿ, ಒಲಿಂಪಿಕ್ಸ್ ಅಲ್ಲಿ ಹೋಗಿ ಬರೀ 6-7 ಮೆಡಲ್ ಗೆದ್ಕೊಂಡ್ ಬಂದಿದ್ದಾರೆ. ಆದ್ರೆ ನಮ್ಮ ಬಾಡಿ ಬಿಲ್ಡರ್ಸ್ ಪ್ರತಿ ವರ್ಷ
ಏನಿಲ್ಲ ಅಂದ್ರೆ ಸರಿ ಸುಮಾರು 5-10 ವರ್ಲ್ಡ್ ಮೆಡಲ್ ತೊಗೊಂಡ್ಬರ್ತಾರೆ, ಬಟ್ ಯಾರು ಕೂಡ ರೆಕಗ್ನೈಸ್ ಮಾಡಿಲ್ಲ, ಯಾರು ಕೂಡ ಅವ್ರನ್ನ ರಿಸೀವ್ ಮಾಡಿಲ್ಲ. ಸೊ ಆದರೆ ಈಗ ನಾವು ಸಿದ್ದು ಹೇಳ್ದಂಗೆ 2 ಸ್ಪೋರ್ಟ್ಸ್ಗಳು ತುಂಬ ಸ್ಪಷ್ಟವಾಗಿ ಚಿಕ್ಕದಾಗಿ ಬಿಟ್ಟಿರ್ತೇನೆ. 2 ಮೇನ್ ಥಿಂಗ್. 1, ನಮ್ಮ ಅಥ್ಲೀಟ್ಸ್ ಆಚೆ ಹೋದಾಗ ಅವ್ರಿಗೆ ವೀಸಾ ಪ್ರಾಬ್ಲಮ್ ಆಗ್ತಿರೋ ಥರ ನೋಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು, ಕೃಷ್ಣ ಅವರು ಮತ್ತು ಇನ್ನೂ ಒಂದು 3 ಜನ ಇಟಾಲಿಗೆ ಹೋದಾಗ ತುಂಬ ಕಷ್ಟ ಆಯಿತು. 6 ಅವರ್ 8 ಅವರು ವೀಸಾ ಕೌನ್ಸಿಲಿಂಗ್ ಆಚೆ ನಿಂತು, ಅದು ನಾವು ನೀರೆಲ್ಲ ಬಿಟ್ಟು ಅಲ್ಲಿ ವೇಟ್ ಮಾಡಿ ಅಲ್ಲಿಂದ ಸಿಗುತ್ತಾ ಇಲ್ವಾ ಅಂತ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ. ಅದು ಒಂದು ತುಂಬ ದೊಡ್ಡ ಸ್ಟೋರಿ. 2015 ಅದೊಂದು ಪ್ರತಿಯೊಂದು ಇಂಟರ್ವ್ಯೂಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗೆ ಯಾವುದೇ ಒಂದು ಅಥ್ಲೀಟ್ಸು ಸ್ಟ್ರಗಲ್ ಆಗದೆ ಇರೋ ಥರ ತುಂಬ, ಯಾಕಂದರೆ ನಾವು ಹೋಗೋ ಪರ್ಪಸ್ಸು ಸ್ಪೋರ್ಟ್ಸ್ ಪರ್ಪಸ್ಸು, ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಒಂಥರ ಟಾರ್ಚರ್ ಆಗಿಬಿಟ್ಟಿದ್ದು ನಮಗೆ ವೀಸಾ ಸಿಗುತ್ತಾ ಇಲ್ವೋ ಇಷ್ಟೊಂದು ಪ್ರಿಪ್ರೇಷನ್ ಮಾಡಿದ್ದು. 2ನೇದು ನಂದೇ ಲಾಸ್ಟ್ ನಂಗೆ ತಿಳಿದಂಗೆ ಏಕಲವ್ಯ ಅವಾರ್ಡ್ ಕೊಟ್ಟಿರೋದು. ಬಾಡಿ ಬಿಲ್ಡರ್ಸ್ಗೆ ಯಾಕೆ ಏಕಲವ್ಯ ಅವಾರ್ಡ್ ಕೊಡ್ತಾ ಇಲ್ಲ ಅಂತ, ಯಾಕಂದರೆ ನಮ್ಮ ಸ್ಪೋರ್ಟ್ಸು ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಅದೇ ಥರ ಅಷ್ಟೇ ಅದಕ್ಕಿಂತ ಜಾಸ್ತಿ ಶ್ರಮ, ಅವರ ಡಿಸಿಪ್ಲಿನ್ ಎರಡೂ ಹೊಂದಿರುವಂಥ ಒಂದು ಕಲೆ ಹಾಗೂ ಸ್ಪೋರ್ಟ್ಸ್ ಇದೊಂದು ದೇಹದಾರ್ಢ್ಯ ಸ್ಪರ್ಧೆ. ಸೊ ಅದಕ್ಕೂ ಏಕಲವ್ಯ ಅವಾರ್ಡ್ 2015-16 ಕೊಡ್ತಾ ಇದ್ದಾರೆ. ಅದಾದಮೇಲೆ ಇಮಿಡಿಯೇಟ್ಲಿ ಒಂದು ಬಾಡಿ ಬಿಲ್ಡರ್ನು ರೆಕಗ್ನೈಸ್ ಮಾಡಿ ಮುಂದೆ ಆ ದಸರಾ ಹಬ್ಬದಲ್ಲಿ ಯಾರಿಗೂ ಸ್ಪೋರ್ಟ್ಸ್ ಒಂದು ಕೆಂಪೇಗೌಡ ಪ್ರಶಸ್ತಿ ಇರ್ಬೋದು, ಇಲ್ಲಾಂದರೆ ದಸರಾ ಏಕಲವ್ಯ ಅವಾರ್ಡ್ ಪ್ರಶಸ್ತಿ ಕೊಡ್ತಾ ಇಲ್ಲ. ಅದು ಯಾಕೆ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಯಾಕಂದರೆ ಎಲ್ಲ ನಮಗೆ ಆ ಒಂದು ಫೆಸಿಲಿಟೀಸ್ ಸಿಗೋದು ರೆಕಗ್ನಿಷನಿಂದ. ಕ್ರಿಕೆಟರ್ಸು ಅಷ್ಟೇ, ಅವ್ರು ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ರೆಕಗ್ನಿಷನ್ ಇರೋದಕ್ಕೆ. ವಿರಾಟ್ ಕೊಹ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ನಿಮ್ಮ ಒಂದು ಸಪೋರ್ಟಿಂದ ಅವ್ರು ಬೆಳೆದಿದ್ದಾರೆ. ಅವರ ಟ್ಯಾಲೆಂಟ್ ಇರ್ಬೋದು, ಅದೇ ರೀತಿ ನೀವು ಆ ಪ್ರೆಸ್ಸಲ್ಲಿ ಪಬ್ಲಿಸಿಟಿ ಕೊಟ್ಟು ಅವ್ರನ್ನ ತುಂಬ ದೊಡ್ಡದಾಗಿ ಬೆಳೆಸಿದ್ದೀರ. ಅದೇ ಥರ ನಮ್ಮ ಬಾಡಿ ಬಿಲ್ಡರ್ಸ್ನು ಬೆಳೆಸ್ಬೋದು. ಯಾರು ಟಾಪಲ್ಲಿದ್ದಾರೆ ಅವ್ರನ್ನ ಎವ್ರಿ ಡೇ ನ್ಯೂಸ್ ಪೇಪರಲ್ಲಿ ಯಾವುದೋ ಒಂದು ಮ್ಯಾಟ್ರಲ್ಲಿ ನೀವು ಮಾತಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಯಾವುದೋ ಒಂದು ದಾರಿ ಆಗುತ್ತೆ. ಸೊ ಅದೇ ನಾನು ಕೇಳ್ಕೊಳೋದು ಇದೆರಡೇ. ಒಂದು, ಗೌರ್ಮೆಂಟಿಂದ ಅವ್ರ ಪ್ರೊಸೀಜರ್, ಅವ್ರ ಪ್ರಿಪ್ರೇಷನ್ ಅವ್ರ ಕಡೆ ಮಾಡ್ತಾರೆ. ಈ ವೀಸಾ ಸಿಗೋದ್ರಲ್ಲಿ ತುಂಬ ಟಫ್ ಆಗಿಬಿಡುತ್ತೆ. 2ನೇದು, ಈ ಅವಾರ್ಡ್ಸ್ ಅಂದರೆ ರೆಕಗ್ನೇಷನ್, ನಮ್ಗೇನು ಅದರಿಂದ ದುಡ್ಡು ಬರುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ರೆಕಗ್ನೇಷನ್ ಯಾಕೆ ಕೊಡ್ತಾರೆ? ಫೆಡರೇಷನ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಟೇಟ್ಗೆ. ನಾನು ಇದೇ ನವೆಂಬರ್ 22-23 ಮಿಸ್ಟರ್ ಆ್ಯಂಡ್ ಮಿಸ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಚಾಂಪಿಯನ್ಶಿಪ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಸ್ಟೇಟ್ನ ಎಲ್ಲ ಫೆಡರೇಷನ್ಸು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನಾವು ಈ ಇವತ್ತು ಒಂದು ಕಾಂಪಿಟೇಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ವರ್ಲ್ಡ್ ಮಟ್ಟಿಗೆ ಗ್ಲೋಬಲಿ ವಿ ಆರ್ ಲಾಂಚಿಂಗ್ ಎವ್ರಿಥಿಂಗ್ ದಿಸ್ ಟೈಮ್. ಈ ಸಲ ನಮ್ಮ ಕಾಂಪಿಟೇಷನಲ್ಲಿ ಸುಮಾರು ಬೇರೆ ಎಜುಕೇಷನ್ ಆಗಿರ್ಬೋದು, AI ಟೆಕ್ನಾಲಜಿ ಆಗಿರ್ಬೋದು, ಈ ಥರದ್ದೆಲ್ಲ ತರ್ತಾ ಇದ್ದೀವಿ. ಇದನ್ನು ನಾವು ಅವತ್ತಿನ ದಿನ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೀವು ಶೋ ದಿನ ಬಂದು ನೋಡ್ಬೋದು. ಈ ಮಿಸ್ಟರ್ ವರ್ಲ್ಡ್ ಆ್ಯಂಡ್ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ನಾವು ಕೊಡ್ತಾ ಇರೋದು 15 ಲಕ್ಷ ಕ್ಯಾಶ್ ಪ್ರೈಸು, ಮೆಡಲ್ಸು, ಟ್ರೋಫೀಸು, ಸರ್ಟಿಫಿಕೇಟು. ಈ ಸದಾವಕಾಶನ ಎಲ್ಲ ಬಾಡಿ ಬಿಲ್ಡರ್ಸು ಯೂಸ್ ಮಾಡ್ಕೋಬೇಕು, ಸ್ಟೇಟ್ ವೈಸ್ ಆಗಲಿ, ನ್ಯಾಷನಲ್ ವೈಸ್ ಆಗಲಿ, ಮತ್ತು ಔಟ್ಸೈಡರ್ಸು ಕೂಡ. ಬಿಕಾಸ್ ಈ ಕಾಂಪಿಟೇಷನಿಂದ ನಮಗೆ ಬಾಡಿ ಬಿಲ್ಡರ್ ಸಿಗೋವಂಥ ಪ್ಲ್ಯಾಟ್ಫಾರ್ಮ್ ತುಂಬ ದೊಡ್ಡದು. ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಇವತ್ತು ತುಂಬ ಸ್ಟ್ರಾಂಗಾಗಿ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಈ ಥರ ಹಲವಾರು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ನ ನಾವು ನಡೆಸ್ತೀವಿ. ನಮ್ಮ ಜೊತೆ ಎಲ್ಲ ಫೆಡರೇಷನ್ಸ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಪ್ರತಿಯೊಂದು ಯಾರಿಗೂ ಕೂಡ ಬಾಡಿ ಬಿಲ್ಡರ್ಸಿಂದ ಇವತ್ತು ಯಾರಿಗೂ ತೊಂದರೆ ಆಗಿಲ್ಲ, ಮುಂದಕ್ಕೆ ತೊಂದರೆನೂ ಆಗಲ್ಲ. ನಾವು ಮಾಡ್ತಿರೋವಂಥದ್ದು ಒಳ್ಳೆ ಕೆಲಸ. ಫಿಟ್ನೆಸ್ ಅನ್ನೋದು ಎಲ್ರಿಗೂ ಬೇಕು, ಹೆಲ್ತ್ ಅನ್ನೋದು ಎಲ್ರಿಗೂ ಬೇಕು. ಇವತ್ತು ನಾವು ಈ ಮಟ್ಟಕ್ಕೆ ತೊಗೊಂಡೋಗ್ತಾ ಇರೋದು ಎಲ್ಲ ನಮ್ಮ ಓನ್ ಎಫರ್ಟ್ಸಿಂದ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರೂ ಸಹಕಾರ ಮಾಡಿ. ಎನ್ರೋಲ್ಮೆಂಟ್ ಫೀಸು ನಾವು ತಗೊಳ್ತಾ ಇರೋದು ಬಂದ್ಬಿಟ್ಟು ಓವರಾಲ್ 10,000. ಅದರಲ್ಲಿ ಒಂದು ದಿನ ಸ್ಟೇ ಕೊಡ್ತಾ ಇದ್ದೀವಿ, ಫುಡ್ ಕೊಡ್ತಾ ಇದ್ದೀವಿ, ಪ್ಲಸ್ ಬಾಡಿಗೆ ಹಚ್ಚುವಂಥ ಕಲರ್ ಟ್ಯಾನಿಂಗ್ ಅದು ಬಂದು 3,000-4,000 ರೂಪಾಯಿ ಚಾರ್ಜ್ ಆಗುತ್ತೆ. ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಜೊತೆಗೆ ರಿಜಿಸ್ಟ್ರೇಷನ್ ಫೀಸು ಎಲ್ಲ ಇನ್ಕ್ಲೂಡ್ ಆಗಿ 10,000 ಆಗುತ್ತೆ. ಅಡಿಷನಲ್ ಕ್ಯಾಟಗರಿಗೆ 2,000 ಲೆಕ್ಕದಲ್ಲಿ ತಗೊಳ್ತೀವಿ. ಇದು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿಗೆ ಮತ್ತು ಮಿಸ್ಟರ್ ವರ್ಲ್ಡ್ ಸ್ಟೇಜ್ಗೆ. ಆಚೆಗಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಹಾಗೆ ಭವನ್ ಶೆಟ್ಟಿ ಅವರು ಹೇಳಿದಾಗೆ ಸುಮಾರು ಸ್ಟ್ರಗ್ಲಿಂಗ್ ಇದೆ ವೀಸಾ ಮತ್ತು ಇನ್ನೊಂದೆಲ್ಲ ತೊಗೊಳ್ಳೋದು. ಆದರೆ ಇವತ್ತು ಇಂಡಿಯಾದಲ್ಲೇ ನಡೀತಾ ಇರೋದ್ರಿಂದ ಇಟ್ಸ್ ಅನ್ ಬಿಗ್ ಆಪರ್ಚುನಿಟಿ. ಎಲ್ಲರೂ ಬರಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ನಾನು ಕೂಡ ಇಂಟರ್ನ್ಯಾಷನಲ್ ಅಥ್ಲೀಟ್, ಒಂದು 11 ಟೈಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ. ಸಿದ್ದು ಹೇಳಿರೋ ಥರನೇ ಆ್ಯಕ್ಚುಲಿ ಬಂದು ಇದೊಂದು ಗುಡ್ ಆಪರ್ಚುನಿಟಿ. ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ ಮತ್ತು ತುಂಬ ಜನಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ನಾವೆಲ್ಲ ಫೇಸ್ ಮಾಡಿದ್ದೀವಿ. ವೀಸಾ ಆಗಿರ್ಬೋದು, ಇವನ್ ಟಿಕೆಟ್ಸ್ ಆಗಿರ್ಬೋದು, ಅಲ್ಲಿನ ವೆದರ್ ಆಗಿರ್ಬೋದು, ಅಲ್ಲಿನ ಫುಡ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮಗೆ ಡಿಫಿಕಲ್ಟಿ ಆಗುತ್ತೆ. ಇಂಡಿಯಾದಿಂದ ನಾವು ಸಡನ್ನಾಗಿ ಒಂದು 23 ಟೆಂಪ್ರೇಚರಿಂದ ಸಡನ್ -8 ಇಲ್ಲ -7 ಹೋಗಿ ನಾವು ಮಾಡೋಬೇಕಾದ್ರೆ ನಮ್ಮ ಬಾಡಿ ಆ ಥರ ರೆಸ್ಪಾಂಡ್ ಮಾಡೋದು. ಅದರಲ್ಲೂ ಕೂಡ
ನಾವು ರೆಪ್ರೆಸೆಂಟ್ ಮಾಡಿ ನಮ್ಮ ಕಂಟ್ರಿನ ಜೊತೆಯಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಯಾರು ಹೋಗಿ ನಮ್ಮ ಇಂಡಿವಿಜುವಲ್ ಹೆಸರನ್ನ ಹೇಳಲ್ಲ, ಇಂಡಿಯಾ ಅಂತಲೇ ನಾವು ಹೇಳೋದು. ಇದು ನಮ್ಮದು ಒಂದು ಲೇಬಲ್. ಆ್ಯಕ್ಚುಲಿ ನಾವು ಅದಕ್ಕೋಸ್ಕರ ನಾವು ಗೌರ್ಮೆಂಟಿಗೆ ಕೇಳ್ತಾ ಇರೋದು, ಇವತ್ತು ನಾವು ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಪ್ರಾಪರಾಗಿ ಒಂದು ರೆಕಗ್ನೈಸೇಷನ್ ಸಿಗಲಿ. ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಸ್ಗೂ ಆ ಒಂದು ರೆಕಗ್ನೈಸೇಷನ್ ಸಿಗೋದ್ರಿಂದ ಮುಂದೆ ಬರೋ ಪೀಳಿಗೆಗೂ ಕೂಡ ನಾವು ಇದನ್ನು ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಹೇಳ್ಬೋದು. ಈಗ ನಮ್ಮ ಕೃಷ್ಣ ಅವರಾಗಲಿ ಪವನ್ ಅವರು ನಾವು ಪರ್ಸನಲ್ ಆಗಿ ಫೇಸ್ ಮಾಡಿರೋ ಪ್ರಾಬ್ಲಮ್ ಈ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದು 2016 ವೆನಿಸಲ್ ಕಾಂಪಿಟೇಷನ್ ನಡಿಬೇಕಾಗಿತ್ತು. ನಮ್ಮ ಇಲ್ಲಿ ಆ್ಯಕ್ಚುಲಿ ಸಿಗ್ಬೇಕಾದ್ರೆ 2 ವೀಸಾಸು ತುಂಬ ಟಫ್, ಒಂದು US ಒಂದು ಶಂಘೈನ್ ವೀಸಾ ಅಂತೇಳಿ. ನಮ್ಗೆ ಶಂಘೈನ್ ವೀಸಾ ಬೇಕಾಗಿತ್ತು. ಅವಾಗ ಏನಾಯ್ತು, ಸರ್ಕಾರದ ಒಂದು ಸಪೋರ್ಟು ಇಲ್ಲ. ನಾವು ಡೈರೆಕ್ಟಾಗಿ ಬಾಂಬೆಗೆ ಹೋಗ್ಬೇಕಾಯ್ತು ಅಂಬೆಸಿಗೆ. 2 ಸಲ ಕರೆದವರು, ಒಂದು ಸಲಿನೂ ನಾವು ಬ್ಯಾಂಗ್ಳೂರಿಂದ ಬಂದು ಬಾಡಿ ಬಿಲ್ಡರ್ ಬಂದವನು ಅಂತೇಳಿ ಒಂದು ರೆಸ್ಪೆಕ್ಟ್ ಇಲ್ಲ. ಇದ್ರ ಹತ್ರ ಗೇಟ್ ಹತ್ರ ನಿಲ್ಲಿಸಿದ್ರು. ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಗೆ ಅವತ್ತು ವೀಸಾ ಕೊಟ್ಟಿಲ್ಲ. ಅದು ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಸರ್ಕಾರ ಅದೇ ಕೇಳೋದು, ಒಬ್ಬ ಬಾಡಿ ಬಿಲ್ಡರ್ ಬಾಡಿ ಪ್ರಿಪ್ರೇಷನ್ ಮಾಡಿ 1 ರಿಂದ 2 ವರ್ಷ ಬೇಕೇ ಬೇಕಾಗುತ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ, ಒಂದು 2 ರಿಂದ 3 ಲಕ್ಷ ಖರ್ಚು ಮಾಡಿರ್ತಾನೆ. ಅದರಲ್ಲಿ ಸರ್ಕಾರ ಏನು ಸಪೋರ್ಟ್ ಮಾಡೋದಿದ್ದಾಗ ನಮ್ಮ ವೀಸಾ ಕ್ಯಾನ್ಸಲ್ ಆದಾಗ ಅವ್ನು ತುಂಬ ಹರ್ಟ್ ಆಗಿರುತ್ತೆ. ಈಗ ನಮ್ಮ ಸಿದ್ದು ಅವ್ರು ಮಾಡಿರೋಂದ್ರೆ ಇದನ್ನೆಲ್ಲ ದಾಟಿ ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ, ಹೋಗು ಫ್ಲೈಟ್ ಚಾರ್ಜಸ್ ಆಗಲಿ, ವೀಸಾ ಇಲ್ದಿರೋದು ಇಲ್ಲಿ ಮಾಡ್ತಾ ಇರೋದು. ಇಲ್ಲಿರುವಂಥ ಬಾಡಿ ಬಿಲ್ಡರ್ಗಳಿಗೆ ತುಂಬ ದೊಡ್ಡ ಆಪರ್ಚುನಿಟಿ. ಎರಡನೇದಾಗಿ ನಮ್ಮ ಬೆಂಗಳೂರು ಫೇಮಸ್ ಆಗಿರೋದು IT ಹಬ್. ಎಲ್ಲ ಇಡೀ ವರ್ಲ್ಡ್ಗೆ ಗೊತ್ತು ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ IT ಹಬ್. ನೆಕ್ಸ್ಟ್ ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಬಾಡಿ ಬಿಲ್ಡಿಂಗ್ ಅಂತ ನೇಮ್ ಬರಬೇಕು. ಅದು ನಿಮ್ಮ ಕಡೆಯಿಂದ ಮಾತ್ರ ಸಾಧ್ಯ ಅದು. ಆಮೇಲೆ ನಾನು ಈಗ ಹೇಳಿದಂಗೆ ಪ್ರೋಟೀನಿಂದ ಬಾಡಿ ಬಿಲ್ಡರ್ಗಳಿಂದ ಯಾವುದೇ ಥರ ತೊಂದರೆ ಇಲ್ಲ. ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರ ಇನ್ಸಿಡೆಂಟ್ ಆದಾಗ ಜಿಮ್ ಅವರು ತುಂಬ ತೊಂದರೆ ಆಗಿತ್ತು. ದಯವಿಟ್ಟು ಅದನ್ನು ನೆಗೆಟಿವಿಂದ ತೆಗೆದ ಪಾಸಿಟಿವ್ ತೊಗೊಂಡೋಗಿ. ಈಗ ನಿಮಗೆ ನೆಕ್ಸ್ಟ್ ನವಂಬರ್ ಗೊತ್ತಾಗುತ್ತೆ ಈ ಮಟ್ಟಕ್ಕೆ ಬಾಡಿ ಬಿಲ್ಡಿಂಗ್ ಬೆಳೆದಿದೆಯಾ, ದೇಹದಡದಿಂದ ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ಅಂತ ನಿಮ್ಗೆಲ್ಲರಿಗೂ ರೀಚ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಸಿದ್ದು.